ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲ ವೀಕ್ಷಕರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸಲು ನಾನು ಸಂತೋಷವುಳ್ಳವನಾಗಿದ್ದೇನೆ. ಮತ್ತು ಮಾನವ ಕುಲವು ಸಂತೋಷಿಸಲು ಯೇಸು ಮಹಾರಾಜನಾಗಿ ಜನಿಸಿದನು ಎಂಬಂತ ಭಾಗದ ಕೆಳಗೆ ಕರ್ತನ ವಾಕ್ಯಗಳನ್ನು, ಕ್ರಿಸ್ತನು ಹುಟ್ಟಿದ ವಿಶೇಷವಾದ 6 ಅಂಶಗಳನ್ನು ಕುರಿತು ಕರ್ತನಲ್ಲಿ ಪ್ರಿಯರೇ, ನಾನು ಪವಿತ್ರಾತ್ಮನ ಸಹಾಯದಿಂದ ನಿಮ್ಮ ಬಳಿ ಹಂಚಿಕೊಳ್ಳಲು ಕರ್ತನು ನನಗೆ ಏರ್ಪಡಿಸಿದಂಥ ಸಮಯಕ್ಕಾಗಿ ನಾನು ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವವನಾಗಿದ್ದೇನೆ. ಕರ್ತನಲ್ಲಿ ಪ್ರಿಯರೇ, ಇಂದು ನಾವು ಆಚರಿಸಲು ಇರುವಂತ ಕ್ರಿಸ್ಮಸ್ ಹಬ್ಬವು ವಿಶೇಷವಾದದ್ದು ಎಂದು ನಾವು ಅದನ್ನು ಆಚರಣೆ ಮಾಡುತ್ತೇವೆ. ಆದರೆ ಕರ್ತನ ವಾಕ್ಯವು ಕರ್ತನು ಹುಟ್ಟಿದ ಕಾರ್ಯಗಳನ್ನು ಕುರಿತು ವಾಕ್ಯದಲ್ಲಿ ಹೇಳಲ್ಪಟ್ಟಿರುವ ಮುಖ್ಯ ಕಾರ್ಯಗಳನ್ನು ನಾವು ಓದಿ ಧ್ಯಾನಿಸಲು ನಾವು ಈ ಒಂದು ಸಮಯದಲ್ಲಿ ಸತ್ಯವೇದ ಭಾಗಕ್ಕೆ ಹೋಗೋಣ. ಮತ್ತಾಯನು ಬರೆದ ಸುವಾರ್ತೆಯಲ್ಲಿ 1ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಅವನು ಇದನ್ನು ಆಲೋಚಿಸಿರುವಾಗ ಕರ್ತನ ದೂತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಎಲೇ ಯೋಸೇಫನೇ, ದಾವೀದನ ವಂಶದವನೇ, ನಿನ್ನ ಹೆಂಡತಿಯಾದ ಮರಿಯಾಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ, ಆಕೆಯ ಗರ್ಭವು ಪವಿತ್ರಾತ್ಮದಿಂದಲೇ ಆದದ್ದು. ಕರ್ತನಲ್ಲಿ ಪ್ರಿಯರೇ, ವಿಶೇಷವಾಗಿ ಕರ್ತನಾದ ಯೇಸು ಹುಟ್ಟಿದ ಕಾರ್ಯವನ್ನು ನಾವು ನೋಡುವಾಗ ಪವಿತ್ರಾತ್ಮದಿಂದ ಗರ್ಭ ಧರಿಸಲ್ಪಟ್ಟವರಾಗಿ ಆತನು ಹುಟ್ಟಿದನು. ಮಾನವನಿಂದ ಅಲ್ಲ, ಪವಿತ್ರಾತ್ಮನಿಂದ ಗರ್ಭ ಧರಿಸಿ ಹುಟ್ಟಿದರು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುತ್ತೇವೆ. ಎಷ್ಟೋ ಜನರು ಆತನು ಮನುಷ್ಯನಾಗಿ ಹುಟ್ಟಿದ್ದಾನೆ, ಮನುಷ್ಯನಿಗೆ ಹುಟ್ಟಿದ್ದಾನೆ ಎಂಬುದಾದ ಅರ್ಥವನ್ನು ತಿಳಿದುಕೊಂಡಿದ್ದಾರೆ. ಆದರೆ ಈ ಒಂದು ಕ್ರಿಸ್ಮಸ್ ಹಬ್ಬದ ದಿನದಲ್ಲಿ ನಾವು ತಿಳಿದುಕೊಳ್ಳುವಂತ ಕಾರ್ಯ, ಪಾಪವು ಇಲ್ಲದಂತೆ ಆತನು ಗರ್ಭ ಧರಿಸಲ್ಪಟ್ಟಿದ್ದಾರೆ ಪವಿತ್ರ ಆತ್ಮನಿಂದ. ಕರ್ತನಲ್ಲಿ ಪ್ರಿಯರೇ, ಅದು ಮಾತ್ರವಲ್ಲ, ಎರಡನೇದಾಗಿ ನಾವು ನೋಡುವುದಾದ್ರೆ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ 1ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ನಾವು ನೋಡುವಾಗ, ಆಕೆಯು ಒಬ್ಬ ಮಗನನ್ನು ಅಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಏಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂತ. ಕರ್ತನಲ್ಲಿ ಪ್ರಿಯರೇ, ಪಾಪವಿಲ್ಲದ ಜನಿಸಿದಂತ ದೇವರು ಮೊದಲನೇದಾಗಿ. ಎರಡನೇದಾಗಿ ನಾವು ನೋಡುವಾಗ ಆತನು ಹುಟ್ಟಿದ ಕಾರಣ ನಮ್ಮನ್ನು ಪಾಪದಿಂದ ಬಿಡಿಸಿ ಕಾಯಲು. ಈ ವಾರ್ತೆಯನ್ನು ನೀವು ಸ್ಪಷ್ಟವಾಗಿ ಗಮನಿಸಿರಿ. ಪಾಪವೂ ಇಲ್ಲದಂತ ಆತನು ಪರಿಶುದ್ಧನಾಗಿ ನಮ್ಮನ್ನು ಪಾಪದಿಂದ ಬಿಡಿಸಿ ಕಾಯಲು ಈ ಲೋಕಕ್ಕೆ ಬಂದಿದ್ದಾನೆ. ಮಾತ್ರವಲ್ಲದೆ ಕರ್ತನಲ್ಲಿ ಪ್ರಿಯರೇ, ಮತ್ತೇನ ಬರೆದ ಸುವಾರ್ತೆಯಲ್ಲಿ 3ನೇದಾಗಿ ನಾವು ನೋಡುವುದಾದರೆ 1ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ, ಹೀಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂಬುದು ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ. 3ನೇದಾಗಿ ಕರ್ತನಾದ ಯೇಸು ಸ್ವಾಮಿ ಹುಟ್ಟಿದ ಒಂದು ಕಾರಣ ನಮ್ಮ ಜೊತೆ ಇರಲು. ವಾಕ್ಯವೆಲ್ಲುತ್ತದೆ ಇಮ್ಮಾನುವೇಲನು, ಅಂದರೆ ನಮ್ಮ ಜೊತೆ ಎಂದೆಂದೂ ಇರುವವನು ಎಂಬುದಾಗಿ ವಾಕ್ಯವು ಹೇಳುತ್ತದೆ. ನಮ್ಮ ಜೊತೆ ಯಾವಾಗಲೂ ಇರುವಂತ ದೇವರಾಗಿದ್ದಾನೆ. ಒಂದು ದಿವಸವಲ್ಲ, ಒಂದು ವರ್ಷವಲ್ಲ, ಸ್ವಲ್ಪ ಸಮಯವಲ್ಲ, ಎಂದೆಂದೂ ಯುಗದ ಸಮಾಪ್ತಿಯವರೆಗೂ ದೇವರು ನಮ್ಮ ಸಂಗಡ ಇದ್ದು ನಮ್ಮನ್ನು ಕಾಯ್ದು ನಮ್ಮನ್ನು ನಡೆಸುವವರಾಗಿದ್ದಾರೆ. ಕರ್ತನಲ್ಲಿ ಪ್ರಿಯರೇ, ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ನಾವು ಓದಿದ ವಾಕ್ಯದ ಪ್ರಕಾರವಾಗಿ 1ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ನೋಡಿ, ಕರ್ತನು ಪ್ರವಾದಿಯ ಮುಖಾಂತರ
ಹೇಳಿದ ಮಾತು ನೆರವೇರುವಂತೆ ಇದೆಲ್ಲ ನಡೆಯಿತು. ಯೇಸು ಸ್ವಾಮಿ ಹುಟ್ಟಿದಂತ ಈ ಕಾರ್ಯವು ಸಾಧಾರಣವಾಗಿ ಹುಟ್ಟಿದ್ದಲ್ಲ. ಮುಂದಾಗಿಯೇ ಪ್ರವಾದಿಗಳ ಬಾಯಿಂದ, ಪರಿಶುದ್ಧ ದೇವ ಸೇವಕರ ಬಾಯಿಂದ ಪ್ರವಾದನ ರೂಪವಾಗಿ ಈ ಲೋಕಕ್ಕೆ ತಿಳಿಸಲ್ಪಟ್ಟಿತ್ತು. ಈ ಸಂದೇಶವನ್ನು ನಾವು ತಿಳಿದುಕೊಳ್ಳಬೇಕು, ಕರ್ತನಲ್ಲಿ ಪ್ರಿಯರೇ, ಅಂಗೀಕರಿಸಬೇಕು. ತಕ್ಷಣವಾಗಿ ಬಂದಂತ ವ್ಯಕ್ತಿಯಲ್ಲ ಯೇಸು ಸ್ವಾಮಿ. ಅನೇಕ ಪ್ರವಾದಿಗಳ ಮುಖಾಂತರವಾಗಿ ಎಷ್ಟೋ ವರ್ಷಗಳಿಗೆ ಮುಂಚಿತವಾಗಿ ಪ್ರಕಟಿಸಲ್ಪಟ್ಟಂತ ಪ್ರವಾದನ ವಾಕ್ಯವಾಗಿದೆ ಯೇಸುವಿನ ಹುಟ್ಟಿದ ಕಾರ್ಯವು. ಆದ್ದರಿಂದ ನಾವು ನೋಡುವಂತ ಕಾರ್ಯ, ಈ ಲೋಕದಲ್ಲಿ ಎಲ್ಲರೂ ಹುಟ್ಟುವ ರೀತಿಯಾಗಿ ತಕ್ಷಣವೇ ಆತನು ಹುಟ್ಟಿದ ವ್ಯಕ್ತಿಯಲ್ಲ. ಆತನು ಹುಟ್ಟುವುದು ರಾಜರಿಗೂ ಪ್ರವಾದಿಗಳಿಗೂ ಲೋಕದ ಎಲ್ಲಾ ಜನರಿಗೂ ಪ್ರವಾದನ ರೂಪವಾಗಿ ತಿಳಿಸಲ್ಪಟ್ಟಿದೆ. ಕರ್ತನಲ್ಲಿ ಪ್ರಿಯರೇ, ಅದು ಮಾತ್ರವಲ್ಲದೆ 5ನೇದಾಗಿ ನಾವು ನೋಡುವುದಾದರೆ ವಾಕ್ಯದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನಾವು ಸ್ಪಷ್ಟವಾಗಿ ನಾವು ಓದುತ್ತೇವೆ. 4ನೇ ವಾಕ್ಯ, ಅವರು ಯೆಹೂದ್ಯರ ಎಲ್ಲಾ ಮಹಾಯಾಜಕರನ್ನು ಶಾಸ್ತ್ರಿಗಳನ್ನು ಕೂಡಿಸಿ ಕ್ರಿಸ್ತನು ಹುಟ್ಟಬೇಕಾದದ್ದು ಎಲ್ಲಿ ಎಂದು ಅವರನ್ನು ಕೇಳಿದರು. ನೋಡ್ರಿ ಕರ್ತನಲ್ಲಿ ಪ್ರಿಯರೇ, ಯೇಸು ಸ್ವಾಮಿ ಹುಟ್ಟಿದ ಆ ಒಂದು ಕಾರ್ಯಕ್ಕೆ ಎಲ್ಲರೂ ಸಿದ್ಧರಾಗಿ ಕಾದುಕೊಂಡಿದ್ದಾರೆ. ಈ ಯೇಸು ವಾಗ್ದಾನವಾಗಿ ಪ್ರವಾದನವಾಗಿ ಹೇಳಲ್ಪಟ್ಟಂತ ಯೇಸು ಎಲ್ಲಿ ಯಾವಾಗ ಹುಟ್ಟುತ್ತಾನೋ ಎಂಬುದಾಗಿ ರಾಜರು, ಶಾಸ್ತ್ರಿಗಳು, ಮಹಾಯಾಜಕರು ಎಲ್ಲರೂ ಕೂಡಿ ಕ್ರಿಸ್ತನು ಹುಟ್ಟಬೇಕಾದದ್ದು ಎಲ್ಲಿ ಎಂದು ಅವರನ್ನು ಕೇಳಿದರು. ಇದು ಸಾಧಾರಣವಾದ ಒಂದು ಜನ್ಮವಲ್ಲ, ಒಂದು ವಿಶೇಷವಾದ ಒಂದು ಜನ್ಮವಾಗಿದೆ ಕರ್ತನಲ್ಲಿ ಪ್ರಿಯರೇ. ಅದು ಮಾತ್ರವಲ್ಲ, ಕೊನೆಯದಾಗಿ 6ನೇದಾಗಿ ಮತ್ತೇನು ಬರೆದ ಸುವಾರ್ತೆಯಲ್ಲಿ 2ನೇ ಅಧ್ಯಾಯ 5ನೇ ವಾಕ್ಯ ಮತ್ತು 6ನೇ ವಾಕ್ಯ, ಅವರು ಅವನಿಗೆ ಯೂದಾಯದ ಬೆತ್ಲೆಹೇಮಿನಲ್ಲಿಯೇ, ಏಕೆಂದರೆ ಯಹೂದ ಸೀಮೆಯ ಬೆತ್ಲೆಹೇಮೆ, ಯಹೂದದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲ. ಒಬ್ಬ ಅಧಿಪತಿ ನಿನ್ನೊಳಗಿಂದಲೇ ಹೊರಡುವನು, ಆತನು ನನ್ನ ಪ್ರಜೆಯಾದ ಇಸ್ರಾಯೇಲರನ್ನು ಆಳತಕ್ಕವನು ಎಂಬುದಾಗಿ ಪ್ರವಾದಿಯ ಮುಖಾಂತರ ಬರೆದಿದೆ ಎಂದು ಹೇಳಿದೆ. ನಾನು ಈ ಸಂದೇಶಕ್ಕೆ ಒಂದು ವಾರ್ತೆಯನ್ನು ಮೊದಲು ತಿಳಿಸಿದೆ. ಮನುಕುಲವು ಸಂತೋಷಿಸಲು ಯೇಸು ಮಹಾರಾಜನಾಗಿ ಜನಿಸಿದನು. ರಾಜನು ಅಂದರೆ ಯಾರು ಕರ್ತನಲ್ಲಿ ಪ್ರಿಯರೇ? ಆಳುವಿಕೆ ಮಾಡುವನು, ಜನರನ್ನು ಆಳತಕ್ಕವನು, ಆಳುವುದಕ್ಕೆ ಅಭಿಷೇಕಿಸಲ್ಪಟ್ಟವನು, ಆಳುವುದಕ್ಕೆ ಕಲಿಸಲ್ಪಟ್ಟವನು. ಈ ಮಹಾರಾಜನಾದ ಯೇಸು ನಮ್ಮನ್ನು ಆಳುವುದಕ್ಕೆ, ರಾಜಾದಿ ರಾಜನಾಗಿ ನಮ್ಮನ್ನು ಆಳುವುದಕ್ಕೆ ಆತನು ಜನಿಸಿದನು ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ. ಆತನು ತನ್ನ ಪ್ರಜೆಯಾದ ಇಸ್ರಾಯೇಲರನ್ನು ಆಳತಕ್ಕವನು. ಆತನನ್ನು ನಂಬುವವರಿಗೆ ಆತನು ದೇವರು ಮಾತ್ರವಲ್ಲ, ಆತನು ರಾಜಾದಿ ರಾಜನಾಗಿದ್ದಾನೆ. ವಾಕ್ಯವು ಹೇಳಲ್ಪಟ್ಟಿದೆ. ನಾವು ಆತ್ಮೀಯ ರೀತಿಯ ಅರ್ಥದಲ್ಲಿ ರಾಜನ ಮಕ್ಕಳಾಗಿದ್ದೇವೆ ಕರ್ತನಲ್ಲಿ ಪ್ರಿಯರೇ. ಈ ರಾಜನು ನಿಜವಾದ ರಾಜನು. ಲೋಕದ ಅರಸರುಗಳಿಗೆ, ರಾಜರಿಗೆ ಮುಕ್ತಾಯ ಉಂಟು, ಆದರೆ ಯೇಸು ಸ್ವಾಮಿ ರಾಜಾದಿ ರಾಜನಾಗಿ ಜನಿಸಿದ್ದಾನೆ. ಈತನೇ ನಿಜವಾದ ಅರಸನು. ಈತನ ಆಳಿಕೆಗೆ ಕೊನೆಯೇ ಇಲ್ಲ. ಈತನ ಆಳಿಕೆಯಲ್ಲಿ ಬರುವವರು ನಿತ್ಯ ರಾಜನನ್ನು ಹೊಂದಿದವರಾಗಿದ್ದಾರೆ. ನಿತ್ಯ ರಾಜನು ನಮ್ಮನ್ನು ಆಳ್ವಿಕೆ ಮಾಡುವುದಾದರೆ ನಮ್ಮ ಜೀವಿತ ನಿಜವಾಗಿಯೂ ಸಂತೋಷವಾಗಿಯೂ, ಭದ್ರವಾಗಿಯೂ, ಬಹು ಅಂದವಾಗಿಯೂ, ಸುರಕ್ಷಿತವಾಗಿಯೂ ಇರುತ್ತದೆ ಎಂಬುದಾಗಿ ನಮಗೆ ಸಂದೇಹವಿಲ್ಲ. ಆದ್ದರಿಂದ ಈ ಒಂದು ಕ್ರಿಸ್ಮಸ್ ಹಬ್ಬದಲ್ಲಿ ಮನುಕುಲವು ಸಂತೋಷಿಸಲು ಯೇಸು ಮಹಾರಾಜನಾಗಿ ಜನಿಸಿದನು. ನಾವು ಸಂತೋಷಿಸಲು, ನಾವು ಸಮಾಧಾನದಿಂದಿರಲು, ನಾವು ನೆಮ್ಮದಿಯಿಂದ ಇರಲು, ನಾವು ಸುರಕ್ಷತೆಯಿಂದ ಇರಲು ದೇವಾದಿ ದೇವನಾದ ಆತನು ಮಹಾರಾಜನಾಗಿ
ಮಾನವ ಕುಲವು ಸಂತೋಷಿಸಲು ನಮಗಾಗಿ ಜನಿಸಿದ ದೇವರು ತಾನೇ ನಿಮ್ಮ ಎಲ್ಲರನ್ನು ವೀಕ್ಷಿಸುವ ಎಲ್ಲರನ್ನೂ ತಾನೇ ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸ್ತೋತ್ರ.